ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇನ್ನು 2 ವರ್ಷ 2028ಕ್ಕೆ ವಿಧಾನಸಭೆ ಚುನಾವಣೆ ಇರೋದ್ರಿಂದ ನಾನು ಈಗಲಿಂದನೇ ಸಿದ್ಧ. ಯಾಕಂದರೆ ನಾನು 2008ರಲ್ಲಿ ಚುನಾವಣೆ ನಿಂತ್ಕೊಂಡಾಗಲೂ ಕೂಡ ಅಷ್ಟೇ ಪಕ್ಷೇತರವಾಗಿ ನಿಂತ್ಕೊಂಡಾಗ ನಾನು ಮುಂಚೆನೇ ಆರಂಭ ಮಾಡಿದೆ 2 ವರ್ಷ. ಹಾಗಾಗಿ ಇನ್ನು 2 ವರ್ಷ ಬಾಕಿ ಇರೋದ್ರಿಂದ ಈಗಲಿಂದನೇ ಚುನಾವಣೆಗೆ ಸಿದ್ಧತೆ 28 ಚುನಾವಣೆಗೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಪ್ರತಿ ಗ್ರಾಮಕ್ಕೂ ಆಯ್ದ ಕಾರ್ಯಕರ್ತರನ್ನ ಇವತ್ತು ಕಾರ್ಯಕರ್ತರ ಸಭೆ ಅಂತೇಳಿ ಒಂದು 500ರಿಂದ 1000 ಜನ ಕಾರ್ಯಕರ್ತರನ್ನ ಮಾತ್ರ ಕರೆದಿರೋದು. ಪ್ರಮುಖ ಕಾರ್ಯಕರ್ತರು ಇಂಪಾರ್ಟೆಂಟ್ ಇರೋದನ್ನ ಮುಂದಿನ ಸೋಮವಾರದಿಂದ ನಾನು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಡುವಂಥ ಕೆಲಸ ಮಾಡ್ತೇನೆ. ಸುಮಾರು 1 ಲಕ್ಷ ಜನರ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮಿನಿಮಮ್ 1 ಲಕ್ಷ ಜನರಿಗೆ. ಯಾಕಂದರೆ ನಾನು 2018ರಲ್ಲಿ ಸುಮಾರು 50ರಿಂದ 60 ಸಾವಿರ ಜನಕ್ಕೆ ಕಾಲಿಗೆ ನಮಸ್ಕಾರ ಹಾಕಿದ್ದೆ. ಹಾಗಾಗಿ ತಾಲೂಕಲ್ಲಿ ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಜನಗಳ ಬಳಿ ನೇರವಾಗಿ ಕೇಳ್ತಾ ಇದ್ದೀನಿ. ಪಕ್ಷೇತರವಾಗಿ ಬರ್ತಾಯಿದ್ದೀನಿ, ಅವಕಾಶ ಮಾಡಿಕೊಡಿ ಅಂತೇಳಿ. ಅದ್ರ ಜೊತೆಗೆ ಮಂಡ್ಯದಿಂದ ನಾನು ಪ್ರತಿ ವಾರದಲ್ಲಿ 2ರಿಂದ 3 ಹಳ್ಳಿನಲ್ಲಿ ಪ್ರವಾಸ ಮಾಡಿ ಪ್ರತಿ ಮನೆ ಭೇಟಿ ಕೊಟ್ಟು ಕಾಲಿಗೆ ನಮಸ್ಕಾರಕ್ಕೆ ನನಗೆ ಆಶೀರ್ವಾದ ಮಾಡಿ ಅಂತೇಳಿ ವಿನಂತಿ ಮಾಡಲಿಕ್ಕೆ, ನಮ್ಮ ಹಳ್ಳಿಗಳಿಗೆ ಗ್ರಾಮ ಭೇಟಿ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ಲಿಕ್ಕೆ ಇವತ್ತು ಕರೆದಿದ್ದು. ಇದ್ರ ಜೊತೆಗೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತವೆ. ಗ್ರಾಮ ಪಂಚಾಯತ್ ಚುನಾವಣೆಗಳು ಕೂಡ ನಮ್ಮ ಕಾರ್ಯಕರ್ತರನ್ನ ಈಗ ಸಂಘಟಿಸಿ ಯಾರ್ಯಾರು ಆಸಕ್ತಿ ಇದ್ದಾರೆ ಅವ್ರನ್ನ ಚುನಾವಣೆಗೆ ನಿಲ್ಲಿಸುವಂಥ ಕೆಲಸ. ಮತ್ತು ನಮಗೆ ನನ್ನ ಚುನಾವಣೆಗೆ ಬೂತ್ ಸಮಿತಿಗಳನ್ನು ಮಾಡ್ತಕ್ಕಂಥದ್ದು, ಕಾರ್ಯಕರ್ತರ ಸಭೆಗಳನ್ನು ಮಾಡ್ತಕ್ಕಂಥದ್ದು, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೆ ಬರೋದ್ರಿಂದ ಅದಕ್ಕೂ ಕೂಡ ನಾವು ಈಗ ಸಿದ್ಧತೆ ಮಾಡಬೇಕಾಗಿರೋದು ನಮ್ಮ ಕಾರ್ಯಕರ್ತರಿಗೆ. ಈಗ ನನಗೆ ಇಷ್ಟು ವರ್ಷ ನನಗೆ ಆಶೀರ್ವಾದ ಮಾಡ್ಕೊಂಡು ಬಂದ್ರಿ. ಈಗ ನಮ್ಮ ಕಾರ್ಯಕರ್ತರು ಕೂಡ ಅವ್ರಿಗೂ ಕೂಡ ನಾವು ಅವ್ರ ಬೆನ್ನೆಲುಬಾಗಿ ನಿಲ್ಲಬೇಕು. ಅವ್ರಿಗೆ ಚುನಾವಣೆಗಳಿಗೆ ಸದ್ಯದಲ್ಲಿ ಬರೋದು ಅವ್ರ ಚುನಾವಣೆಗಳು, ಗ್ರಾಮ ಪಂಚಾಯತ್ ಚುನಾವಣೆ ಬರ್ತವೆ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರೋದ್ರಿಂದ ನನ್ನ ಚುನಾವಣೆಗಳಿಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತಿಗಳನ್ನ ಗೆಲ್ಲಿಸುವಂಥ ಕೆಲಸ ಮಾಡಲಿಕ್ಕೆ ಅವ್ರನ್ನೂ ಕೂಡ ಗುರುಸುವಂಥ ಕೆಲಸ ಮಾಡಬೇಕಾಗಿರೋದ್ರಿಂದ ಈ ಗ್ರಾಮಗಳಿಗೆ ಭೇಟಿ ಕೊಡುವಂಥ ಕೆಲಸ ಮಾಡ್ತೀವಿ. ನನಗೆ ಗೊತ್ತಲ್ಲ, ನನಗಿರೋ ಯಾವ ಪಕ್ಷದಲ್ಲೂ ಇಲ್ಲ ನಾನು. ಹಾಗಾಗಿ ನಾನು ಇರೋದೇ ಪಕ್ಷೇತರವಾಗಲ್ಲ. ಹಾಗಾಗಿ ಇನ್ನು ಜನಗಳ ಬಳಿ ನಾನು ಈಗ ಬೇರೆ ಪಕ್ಷಗಳಲ್ಲಿದ್ದರೆ ಅವ್ರದ್ದು ಆಬ್ಲಿಗೇಷನ್ ಇರ್ತದೆ. ನಾನು ಈಗ ಇಂಡಿಪೆಂಡೆಂಟ್ ಇರೋದ್ರಿಂದ ಪಕ್ಷೇತರವಾಗಿ ನಾನು ಇದು ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡು ಹಳ್ಳಿಗಳು ಭೇಟಿ ಮಾಡ್ತೀನಿ ಕೆಲಸ ಮಾಡ್ತೀನಿ. ಹೌದು, ಅದು ಒಂದು ಈಗಾಗಲೇ 3 ವರ್ಷ ನಾನು ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗಲಿ ಅಂತೇಳಿ ಅವಾಗ ಅವಕಾಶ ನಾವು ಯಾವುದ್ರಲ್ಲೂ ಕೈ ಆಡ್ಸೋಕ್ಕೆ ಕೆಲಸ ಮಾಡಿಲ್ಲ. ತಾಲೂಕಿನ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಈಗ ನಮಗೆ ಪ್ರಮುಖವಾಗಿ ನಮ್ಮ ನೀರು, ಯಾಕಂದರೆ ಡ್ಯಾಮ್ ನೋಡಿದ್ರಿ, ಡ್ಯಾಮ್ ಇಲ್ಲಿ ಮಾಡಿರೋ ಉದ್ದೇಶ ನಮ್ಮ ನೀರು ಇದು ನಮಗೆ ಭಾಗ ಬೇಕು ಅಂತೇಳಿ, ಈ ನೀರಲ್ಲಿ ನಮಗೆ ಭಾಗ ಬೇಕು ಅಂತ. ಯಾಕಂದರೆ 28,000 ಎಕರೆ ಇಲ್ಲಿ ನಮಗೆ ಈ ಜಮೀನಿಗೆ ಮುಳುಗಡೆ ಆಗಿರೋದು. ಇನ್ನೀರಿನ ಭಾಗಗಳಲ್ಲಿ ಜನಗಳ ಪರಿಸ್ಥಿತಿ ಯಾರು ಕೇಳೋರೋದಿಲ್ಲ. ಈಗ ನೋಡಿ, ಈಗ ನೆಕ್ಸ್ಟ್ ಮಳೆ ಬರ್ತದೆ, ಮಳೆ ಬಂದಾಗ ಅವ್ರ ಪರಿಸ್ಥಿತಿ, ಮಳೆ ಬಂದಾಗ ಈಗ ಮುಳುಗಡೆ ಆದಾಗ ಗೊತ್ತಾಗುತ್ತೆ. ಇನ್ನೊಂದು 2-3 ತಿಂಗಳಾದಾಗ ಗೊತ್ತಾಗುತ್ತೆ. 1 ವರ್ಷಕ್ಕೊಂದು ಸರಿ ಅನಾಹುತ ಆದೇ ಆಗ್ತಾಯಿರ್ತದೆ. ಹಾಗಾಗಿ ಅವ್ರಿಗೂ ರೈತರಿಗೆ ಒಂದು ಶಾಶ್ವತ ಪರಿಹಾರ ಕಲಿಸ್ಬೇಕಾಗುತ್ತೆ. ಆಮೇಲೆ ಈ ನೀರನ್ನು ಕೂಡ ನೀರಿಂದ ಇಷ್ಟೆಲ್ಲ ನೀರಿದ್ರೂ ಕೂಡ ಇದರಲ್ಲಿ ನಾವೇನಾದ್ರು ರೈತರು ತೊಗೊಂಡ್ರೆ ಕಳ್ತನ ಮಾಡೋದಂತ ಕಳ್ತನ ಕೇಸ್ ಹಾಕ್ಬೋದು. ಅಧಿಕೃತವಾಗಿ ಏನಿಲ್ಲ, ಸುಮ್ಮನೆ ಅನಧಿಕೃತವಾಗಿ ತೊಗೊಂಡಂಗಿದೆ ಅಷ್ಟೇ. ಆಗ ಅಧಿಕೃತವಾಗಿ ನಮಗೆ ಈ ನೀರನ್ನು ನಮಗೆ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ನೀರನ್ನು ನಮಗೆ ಬೇಕಾದ್ರೆ ಈಗಲೇ ಬೇಕಾಗಿರೋದು. ಈಗ ಒಂದು 3 ತಿಂಗಳು ನಮಗೆ ಬೋರ್ಗಳು ಫೇಲ್ ಆಗ್ತವೆ ರೈತರಿಗೆ. ಈ ನೀರನ್ನ ಲಿಫ್ಟ್ ಮಾಡಿಬಿಟ್ಟು ನಮಗೆ ಇನ್ನೀರು ಏನಿದೆ ಈ ಲಿಫ್ಟ್ ಮಾಡಿ ನಮ್ಮ ಹಳ್ಳಿಗಳು ಕೊಡುವಂಥ ಕೆಲಸ ಈ ಟೈಮಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಬಂದರೆ ಅದನ್ನು ನೆಕ್ಸ್ಟ್ ನನಗೆ ಅವಕಾಶ ಮಾಡಿಕೊಟ್ರೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ನೀರನ್ನ ಪ್ರತಿ ಮೂಲೆಗಳಿಗೂ ನಮ್ಮ ಬ್ಯಾಕ್ ವಾಟ್ರು ನಮಗೆ ನಮ್ಮ ಇನ್ನೀರಿನ ಪ್ರದೇಶ ರೈತರಿಗೆ 3 ತಿಂಗಳು. ಈಗ ಭದ್ರಾದಲ್ಲೂ ನೀರಿಲ್ಲ, ಭದ್ರಾ ಡ್ಯಾಮಲ್ಲಿ ನೀರಿದೆಯಾ? ನೀರಿಲ್ಲ. ಯಾಕಂದ್ರೆ ಪಾಪ ಅಲ್ಲೇ ಮಳೆ ಇಲ್ಲ, ಅಲ್ಲಿ ನೀರಿಲ್ಲ. ಆವಾಗ ನಮ್ಮಲ್ಲಿ ನೀರಿದೆಯಲ್ಲ, ಈ ನೀರು ನಮಗೆ ಕೊಡಬೇಕು. ನಮ್ಗೆ 3 ತಿಂಗಳೇ ಬೇಕಾದ್ರೆ ಆಮೇಲೇನು ಬೇಕಾಗಿಲ್ಲ. ಮಳೆ ಬಂದಾಗ ನೀರು ಕೊಟ್ಟರೆ ಏನು ಪ್ರಯೋಜನ ನಮಗೆ? ಹಾಗೆ ಈಗ ಬೇಕಾಗಿರೋದು ಇಂಥ ಟೈಮಲ್ಲಿ ನಮ್ಗೆ ಅವಕಾಶ ಬೇಕಾಗುತ್ತೆ. ಅದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಅದೊಂದು ಹೋರಾಟ ಪ್ರಾರಂಭ ಮಾಡಿದ್ವಿ. ಈಗ ನಮ್ಮ ನವರೈತ ಸೇನೆಯವರು ಮನವಿ ಕೊಟ್ಟಿದ್ದಾರೆ. ಅವ್ರ ಜೊತೆಗಳು ರೈತ ಘಟಕಗಳಿಗೂ ಕೂಡ ಮಾಡಿಕೊಂಡು ನೀರಿನ ಪರವಾಗಿ ನಮ್ಮ ಇದು ಮುಂಚೆ ಡ್ಯಾಮ್ ನಮ್ಮದೇ ಅಂತೇಳಿ ನಾವು ಪ್ರೂವ್ ಮಾಡಿದ್ವಿ. ಇಷ್ಟು ದಿನ ಎಲ್ಲ ನಮ್ಮ ಜಿಲ್ಲೆಯಾದರೂ ನಮಗೆ ಹಿರಿಯೋದು ನಮ್ಮದೇ, ಎಲ್ಲ ನಮ್ಮದೇ. ಇದು ಹೊಸದುರ್ಗ ತಾಲೂಕಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಹೊಸದುರ್ಗ ತಾಲೂಕಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಡ್ಯಾಮು. ಈಗ ನಾವು ಪ್ರೂವ್ ಮಾಡಿದ್ವಿ. ಇದು ಹೊಸದುರ್ಗ ಹಿರಿಯೂರು ವಾಣಿ ವಿಲಾಸ ಜಲಾಶಯ ಅಲ್ಲ, ಇದು ಹೊಸದುರ್ಗ ವಾಣಿ ವಿಲಾಸ ಜಲಾಶಯ ಅಂತೇಳಿ ಈಗ ನಾವು ಇದನ್ನು ಪ್ರೂವ್ ಮಾಡಿದ್ವಿ. ಹಾಗಾಗಿ
ಈ ನೀರು ಕೂಡ ನಮ್ಗೆ ಬೇಕು ಅಂತೇಳಿ ಹೋರಾಟ ಮಾಡ್ಕೊಳ್ತೀವಿ, ಅದರಲ್ಲೂ ಕೂಡ ಕೈಗೊಳಿಸ್ಕೊಂಡು ರೈತರ ಜೊತೆ. ನಾನು ಪಾರ್ಟಿಗಳಲ್ಲಿ ಕೇಳಿದರೆ ಸಾಮಾನ್ಯ ಕ್ಷೇತ್ರ ಅದು ಇದು ಕೇಳ್ತೇನೆ, ನಾನು ಪಕ್ಷಗಳಲ್ಲಿ ಟಿಕೆಟೇ ಕೇಳಲ್ಲ ನನಗೆ. ನನಗೆ ನಾನು ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ನಾನು ಪಕ್ಷಗಳಲ್ಲಿ ಕೇಳಿದರೆ ಸಾಮಾಜಿಕ ನ್ಯಾಯ ಅಂತ ಹೇಳಿ, ನಾನು ಬರೋದೇ ಇಂಡಿಪೆಂಡೆಂಟ್ ಅಲ್ಲ. ನನಗೆ ಯಾರು ಬಿ ಫಾರ್ಮ್ ಯಾರು ಕೊಡೋದು? ನನಗೆ ಬಿ ಫಾರ್ಮೇ ಕೇಳೋದಿಲ್ಲಲ್ಲ ನನಗೆ. ಅವ್ರಾಗ ಕರೆದ್ರೆ ಹೋಗ್ತೀವಿ, ಕರೆದ್ರೆ ಹೋಗ್ದಂಗೆ ಇರ್ತೀವ. ನಾನು ಎಲ್ಲೂ ಹೋಗಿಲ್ಲ, ಅವ್ರು ಕರೆದ್ರೆ ಹೋಗ್ತೀವಿ. ಅವಶ್ಯಕತೆ ಇದ್ದು ಕರೆದ್ರು, ನಾನಿಲ್ಲಿ ಜನಗಳ ಮುಂದೆ ಹೋಗ್ತೀನಿ ಓಟ್ ಹಾಕಿ ಅಂತೇಳಿ. ಜನರಲ್ಲ ಅದು ಸಾಮಾನ್ಯ. ಈಗ ಗೆದ್ದಿದ್ದು ಪಕ್ಷೇತರವಾಗಿ, ಹಾಗಾಗಿ ನಾನು ಪಕ್ಷೇತರವಾಗಿ ಕೇಳ್ತೀನಿ. ನೆಕ್ಸ್ಟ್ ಯಾರನ್ನು ಟಿಕೆಟ್ ಕೊಡ್ತೀವಿ ಬಾಪ ಅಂತೇಳಿದ್ರೆ ಹೋಗ್ತೀನಿ, ಅವೇನು ಸಾಚೆ ಏನೆಲ್ಲ ಹೋಗ್ತೀವಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.